ವಿ ಕೃಪಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಇವತ್ತು ನಾವು ವೃಷಭ ರಾಶಿಯ 2026ನೇ ವರ್ಷ ಭವಿಷ್ಯ ನೋಡೋಣ ಬನ್ನಿ. ವೃಷಭ ರಾಶಿಯವರಿಗೆ ಏನು ಮಾಡಿದರೆ ಒಳ್ಳೆಯದಾಗುತ್ತೆ, ಯಾವುದರಲ್ಲಿ ಸಕ್ಸಸ್ ಬರುತ್ತೆ, ಯಾವುದರಲ್ಲಿ ಕೆಟ್ಟದಾಗುತ್ತೆ, ಯಾರ ಆರೋಗ್ಯ ಸಮಸ್ಯೆ ಪ್ರತಿಯೊಂದನ್ನು ನಾವು ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ನೋಡೋಣ. ವೃಷಭ ರಾಶಿಯವರಿಗೆ ಏನು ಸಕ್ಸಸ್ ಆಗಬೇಕು ಅನ್ನೋದು ಲಾಸ್ಟಲ್ಲಿ ನಾನು ಒಂದು ಪರಿಹಾರ ಕೊಡ್ತೀನಿ. ಅದಕ್ಕೋಸ್ಕರ ನೀವು ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ವೈಪ್ ಮಾಡ್ಕೊಂಡು ಹೋಗಬೇಡಿ. ಜೂನ್ 8ರಂದು ಮಿಥುನ ರಾಶಿಯಿಂದ ಕಟಕ ರಾಶಿ ಬರುತ್ತೆ ಗುರುಗಳ. ಅಕ್ಟೋಬರ್ 31ರಂದು ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾನೆ. 2026 ಡಿಸೆಂಬರಂದು ವಕ್ರ ಸಮೇತ ಆಗೋ ಚಾನ್ಸಸ್ ಇರುತ್ತೆ. ಶನಿ ಗ್ರಹ ನಿಮಗೆ ವರ್ಷ ಇಡೀ ಇರ್ತಾನೆ, ಮೀನ ರಾಶಿಯಲ್ಲೇ ಇರುತ್ತೆ. ಇದು ರಾಹು ಗ್ರಹ ಡಿಸೆಂಬರ್ 5ರಂದು ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ. ಇನ್ನು ಅದೇ ದಿನ ಕೇತು ಗ್ರಹ ಕಟಕ ರಾಶಿಗೆ ಪ್ರವೇಶ ಮಾಡ್ತಾನೆ. ಇದೆಲ್ಲ ನಿಮ್ಮ ರಾಶಿಗೆ ಹೇಗೆ ಫಲ ಕೊಡುತ್ತೆ ಅನ್ನೋದು ನೋಡೋಣ. ಪ್ರೀತಿ, ಪ್ರೇಮ ಇದಕ್ಕೆಲ್ಲ ಅಧಿಪತಿ ಶುಕ್ರನೇ ನಿಮ್ಮ ರಾಶಿಯ ಅಧಿಪತಿ. ಹುಟ್ಟಿದಾಗಿಂದಲೂ ವೃಷಭ ರಾಶಿಯವರು ಸೌಂದರ್ಯವಾಗಿರ್ತಾರೆ, ಐಶ್ವರ್ಯವನ್ನು ಪಡಿಬೇಕು ಅಂತ ಇರ್ತಾರೆ. ಅದೆಲ್ಲ ಇವರಿಗೆ ಸಿಗುತ್ತೆ. ಇವರು ಯಾವುದೇ ವಿಷಯಕ್ಕೆ ಯಾರ ಮೇಲೂ ಹೋಲಿಕೆ ಅಂದರೆ ಅದು ಏನು ಹೇಳ್ತಾರೆ, ಇವರು ಯಾವ್ದಾದ್ರು ಕೆಲಸ ಕೊಟ್ಟರೆ ಯಾರ ಮೇಲೂ ಡಿಪೆಂಡ್ ಆಗೋದಿಲ್ಲ, ಅವರೇ ಸ್ವಂತ ಥರನೇ ಮಾಡ್ತಾರೆ. ಆದರೆ ಒಂದೊಂದು ಕೆಲಸ ಇವರು ನಿಧಾನವಾಗಿ ಅಚ್ಚುಕಟ್ಟಾಗಿ ಮಾಡ್ತಾರೆ. ನಿಧಾನ ಅಂತ ಆದರೆ ಅದನ್ನು ಅಚ್ಚುಕಟ್ಟಾಗಿ ಮುಗಿಸ್ಕೊಡ್ತಾರೆ. ಯಾರಿಗೂ ನೀವು ಭಯ ಪಡೋವಂಥವ್ರು ಇರಲ್ಲ. ನೀವು ಮಾಡಿದ ಕೆಲಸ ನೀವು ಅಚ್ಚುಕಟ್ಟಾಗಿ ಮಾಡಿರ್ತೀರ. ನೀವು ಧೈರ್ಯವಂತರು, ನಿಮ್ಮ ನಿಷ್ಠೆಯಿಂದ ನೀವು ಯಾರಿಗೂ ಹೆದರೋಂಥ ನೀವು ಅವಶ್ಯಕತೆಯೂ ಇರಲ್ಲ, ನೀವು ಹೆದರೋದು ಇಲ್ಲ. ಮತ್ತು ಇವರ ರಾಶಿಯವರಿಗೆ ಯಾರು ಕೆಟ್ಟಿದ್ರೆ, ಏನಾದ್ರು ಕೆಲಸ ಮಾಡೋಕ್ಕೆ ಬಂದರೆ ಅವರು ಮುಟ್ಟಿ ನೋಡ್ಕೊಳ್ಬೇಕು, ಇನ್ನೊಂದ್ಸಲ ಇವರು ವಿಷಯ ಬರ್ತಾರೆ ಅನ್ನೋದು ನೀವು ಕಲಿಸ್ತೀರ. ಮತ್ತು ಸ್ನೇಹಿತರು ಸ್ವಲ್ಪ ಇವರಿಗೆ ಕಮ್ಮಿನೇ, ಆದರೆ ಇವರು ಯಾರನ್ನ ಸ್ನೇಹಿತರು ಮಾಡ್ಕೊಂಡಿರ್ತಾರೆ ಅವರು ತುಂಬ ನಂಬಿಕೆಸ್ಥರಾಗಿರ್ತಾರೆ. ಅವರಿಗೆ ಕಷ್ಟ ಆಗುತ್ತೆ ಇಬ್ಬರಿಗೂ ಆಗ್ತಾರೆ. ಮತ್ತು ಇವರು ಒಬ್ಬರನ್ನ ಪ್ರೀತಿ ಅಂತ ಮಾಡಿದರೆ ಅವ್ರನ್ನ ತುಂಬ ನಿಷ್ಠೆಯಿಂದ ಪ್ರೀತಿ ಮಾಡ್ತಾರೆ. ಕೃಷಿ, ಸಂಗೀತ, ಅಡಿಗೆಗಳು, ಮೇಕಪ್ ಮಾಡ್ಕೊಳ್ಳೋದು ಆ ಥರ ಸೌಂದರ್ಯವರ್ಧಕಗಳು ಇವರಿಗೆ ತುಂಬ ಇಂಪ್ರೆಸ್ ಆಗುತ್ತೆ. ನಿಮ್ಮ ಹಠ ಸ್ವಭಾವದಿಂದ ಕೆಲವರಿಗೆ ಬೇಸರ ಆಗುತ್ತೆ. ಇವ್ರ ಮಾತು ಕೇಳೋಲ್ಲ, ಏನು ಇವ್ರ ಹಠನೇ ಅನ್ನೋದು ಸ್ವಲ್ಪ ಬೇಸರಗೊಳ್ಳುತ್ತೆ. ಯಾವುದೇ ಕಷ್ಟ ಬಂದರೂ ಈ ರಿಸ್ಕ್ ತಿಂದಂಗೆ ಅಂತಾರಲ್ಲ, ಆ ಥರ ಇವರು ಕೆಲಸನ ಮಾಡಿ ಮುಗಿಸ್ತಾರೆ, ಯಾವುದಕ್ಕೂ ಹೆದರೋದಿಲ್ಲ. ಮತ್ತು ಯಾವುದೇ ರಿಸ್ಕ್ ತೊಗೊಳ್ಬೇಕಾದ್ರೂ ಅವರು ಯೋಚನೆ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಅವರು ತೊಗೊಳ್ತಾರೆ ಆ ರಿಸ್ಕನ್ನು. ಯಾಕೆಂದರೆ ಅವ್ರು ಯಾವತ್ತೂ ಒಂದು ಕಂಫರ್ಟ್ ಝೋನಲ್ಲಿ ಇರಬೇಕು. ನಮ್ಗೆ ಆಗುತ್ತೆ ಅಂತ ಮಾತ್ರ ಅವ್ರು ಮಾಡ್ತಾರೆ ಆ ಥರ. ಇನ್ನು ವೃಷಭ ರಾಶಿಯವರಿಗೆ ಸ್ವಲ್ಪ ಆರೋಗ್ಯ ವಿಷಯ ನೋಡೋಕೆ ಬಂದರೆ ಗಂಟಲು ನೋವು, ಪದೇ ಶೀತ ಆಗೋದು, ಕುತ್ತಿಗೆ ನೋವು ಆ ಥರ ಸ್ವಲ್ಪ ಕಂಡು ಬರುತ್ತೆ. ಆ ವಿಷಯದಲ್ಲಿ ನೀವು ಸ್ವಲ್ಪ ಎಚ್ಚರಗೊಳ್ಳಿ. ಇನ್ನು ಪ್ರೀತಿ ವಿಷಯದಲ್ಲಿ ಅಂತ ಹೇಳಿದರೆ ಅವ್ರ ಹೆಂಡತಿ ಜೊತೆಗೆ ಅವ್ರು ತುಂಬ ಪಾಸಿಟಿವ್ ಇರ್ತಾರೆ. ಯಾರ ಜೊತೆ ಮಾತಾಡೋಂಗಿಲ್ಲ, ಕೂರಂಗಿಲ್ಲ, ಎಲ್ಲಿ ಹೋಗೋಂಗಿಲ್ಲ ಆ ಥರ. ಅದನ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡಿ. ಯಾಕೆಂದರೆ ನಮ್ಮ ಓವರ್ ಪೊಸೆಸಿವ್ನೆಸ್ ನಮ್ಮ ಲೈಫ್ ಹಾಳು ಮಾಡೋಕ್ಕೆ ಚಾನ್ಸಸ್ ಆಗುತ್ತೆ. ಸ್ವಲ್ಪ ಮತ್ತು ಇವರ ಹಠ ಸ್ವಭಾವದಿಂದ ನೀವು ಎಲ್ಲರ ನಿಷ್ಠೂರ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಹಠನ ಕಮ್ಮಿ ಮಾಡಿ ಬೇರೆಯವ್ರಿಗೆ ಏನು ಹೇಳ್ತಾರೆ ನಮಗೆ ಒಳ್ಳೆಯದಾಗ್ತದೆ ಅಂತ ನೀವು ಯೋಚನೆ ಮಾಡಿ ನೀವು ತೊಗೊಳ್ಳಿ, ನೀವು ನಿರ್ಧಾರ ತಗೊಳ್ಳಿ. ಮತ್ತು ಯಾರು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ, ಅವ್ರು ಕ್ಷಮೆ ಕೇಳಿದ್ದಾರೆ ಅಂದಾಗ ಕ್ಷಮೆ ಮಾಡೋವಂಥದ್ದನ್ನು ನೀವು ಕಲ್ತ್ಕೊಬೇಕಾಗುತ್ತೆ. ನಿಮ್ಮ ಹಠವನ್ನು ಎದುರಬೇಕು. 2026 ಅಂತ ಬಂದಾಗ ನೀವು ನೆನೆಸ್ಕೊಬೇಕಾಗಿರೋದು ಇದು ಸೂರ್ಯನ ವರ್ಷ. ಸೂರ್ಯ ಅಂದ್ರೇ ನಿಮಗೆ ಹೊಸತನ್ನ, ಬೆಳಕನ್ನು ಹೊಸದಾಗಿ ನಿಮಗೆ ಕೊಡುವಂಥದ್ದು. ನಿಮಗೆ ಬಹುತೇಕ ಲಾಭಗಳನ್ನ ಸಮೇತ ಬರುತ್ತೆ. ಮತ್ತು ನೀವು ಅಂದ್ಕೊಂಡಂಗೆ ಖುಷಿಯಾಗಿ ನೀವು ಎಲ್ಲದರಲ್ಲಿ ಸಕ್ಸಸ್ ಆಗಬೇಕು, ನಿಮ್ಮ ಲಕ್ಸುರಿ ಲೈಫ್ನ ನೀವು ಬಾಳಬೇಕು ಅಂತ ಹೇಳಿದರೆ ಶುಕ್ರನ ಆರಾಧನೆ ಮಾಡಬೇಕು. ಶುಕ್ರ ಅಂದರೆ ಲಕ್ಷ್ಮಿ. ನೀವು ಲಕ್ಷ್ಮೀ ದೇವಿನ ಆದಷ್ಟು ಆರಾಧನೆ ಮಾಡಬೇಕು. ಈ ವರ್ಷ ನೀವು ಅಂದ್ಕೊಂಡಿದ್ದು ನೀವು ಸಕ್ಸಸ್ ಪಡಿತೀರ. ಇನ್ನು 1.5 ವರ್ಷದಲ್ಲಿ ನಿಮಗೆ 7.5 ಪ್ರಾರಂಭ ಆಗ್ತದೆ. ಆ 7.5 ನೀವು ಎದುರಿಸ್ಬೇಕು ಅಂದರೆ ಯಾವ ಥರ ಪ್ರಿಪೇರ್ ಆಗಬೇಕು ಅನ್ನೋದನ್ನ ನೋಡೋಣ. ನಿಮಗೆ ಈ ವರ್ಷ ಒಳ್ಳೆಯ ಲಾಭ ಬರುತ್ತೆ, ಇನ್ಕಮ್ ಇದೆ, ಎಲ್ಲ ಸರಿ ನಿಮಗೆ ಒಳ್ಳೆಯದಾಗುತ್ತೆ. ಮತ್ತು ನೀವು ನಿಮ್ಮ ಕೈಯಾಗಿಟ್ಟು ಜಾಬ್ ಚೇಂಜ್ ಮಾಡ್ತಿದ್ದೀನಿ ಅಂದರೆ ಮೇ ಅಥವಾ ಜೂನಲ್ಲಿ ನೀವು ಸ್ವಲ್ಪ ಚೇಂಜ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ. ಪ್ರಮೋಷನ್ ಸಮೇತ ನಿಮಗೆ ಈ ವರ್ಷ ಖಂಡಿತವಾಗ್ಲೂ ಬರುತ್ತೆ. ಖಂಡಿತವಾಗ್ಲೂ ಯಶಸ್ವಿಯನ್ನು ನೀವು ಈ ವರ್ಷ ಮಾಡ್ತೀರಾ. ನೀವು ಎಕ್ಸ್ಟ್ರಾ ಎಫೆಕ್ಟ್ ಆಗ್ತೀನಿ, ರಿಸ್ಕ್ ತೊಗೊಳ್ತೀನಿ ಅಂತ ಹೇಳಿದ್ರೂ ನೀವು ಜಾಬಲ್ಲಿ ಚೇಂಜ್ ಮಾಡ್ತೀನಿ ಅಂತ ನಿಮಗೆ ತುಂಬ ಯಶಸ್ವಿ ಇದೆ ಈ ವರ್ಷ. ಈ ವರ್ಷ ನೀವು ದೊಡ್ಡ ವ್ಯಕ್ತಿಗಳನ್ನ, VIP ನೀವು ಪರಿಚಯ ಮಾಡಿಕೊಂಡು ಅವ್ರ ಜೊತೆ ಸ್ನೇಹ ಬೆಳೆಸ್ಕೊಂಡು ಅದರಿಂದ ನಿಮಗೆ ಲಾಭ ಸಮೇತ ಉಂಟಾಗೋ ಸಂದರ್ಭಗಳಿದೆ. ಈ ಸಂದರ್ಭಗಳು, ಇಂಥ ಭೇಟಿಗಳು, ಇವರ ಜನಗಳ ಸಂಪರ್ಕದಿಂದ ನೀವು ನಿಮ್ಮ 2026ನೇ ಇಸ್ವಿಯಲ್ಲಿ ನೀವು ಏನು ಗಟ್ಟಿ ಅಡಿಪಾಯಾಗಿ ನಿಲ್ತೀರಾ, ಒಂದು ಬಿಸ್ನೆಸ್ಸಲ್ಲೇ ಆಗಲಿ ಯಾವುದರಲ್ಲೇ ಆಗಲಿ ನೀವು ಗಟ್ಟಿ ಅಡಿಪಾಯವಾಗಿ ನಿಂತರೆ ನಿಮಗೆ ಮುಂದಿನ ಭವಿಷ್ಯ ನಿಮಗೆ ತುಂಬ ರಿಸ್ಕ್ಲೆಸ್ ಆಗಿರುತ್ತೆ. ಯಾವುದೇ ಝೀರೋದಿಂದ ನೀವು ಸ್ಟಾರ್ಟ್ ಮಾಡಿದ್ರೂ ಈ ವರ್ಷ ನಿಮಗೆ ಸಕ್ಸಸ್ ಕಾಣುತ್ತೆ. ಈ ವರ್ಷ ನಿಮಗೆ ಏನು ಸಕ್ಸಸ್ ಕಾಣ್ತೀರ ಅದರ ಲೈಫ್ ನಿಮಗೆ ನಿಮ್ಮ ಲೈಫಿಗೆ ಒಂದು ಸ್ಟೇಬಲ್ ಆಗಿರುತ್ತೆ ಕ್ಲಿಯರಾಗಿ. ಈ ವರ್ಷ ಫೈನಾನ್ಷಿಯಲ್ ಮತ್ತು ಅಮೌಂಟ್ ನಿಮಗೆ ಒಂದು ರೊಟೇಷನ್ ಆಗ್ತಾ ಇರೋದ್ರಿಂದ ನೀವು ಈ ವರ್ಷ ನೀವು ಭದ್ರವಾಗಿ ನಿಮ್ಮ ಲೈಫನ್ನ ಸೆಕ್ಯೂರ್ ಮಾಡ್ಕೋಬೋದು. ಈ ವರ್ಷ ನಿಮಗೆ ಹೇಳಿ ಮಾಡಿಸಿದ್ದು ಅಂತ ಬರುತ್ತೆ. ಅಂದರೆ ನೀವು ಅಂದ್ಕೊಂಡಿದ್ದು ನೀವು ಸಾಧಿಸ್ಬೋದು ಈ ವರ್ಷ. ನೀವು ಅದನ್ನು ಸರಿಯಾಗಿ ನೋಡಿಕೊಂಡು ಉಪಯೋಗಿಸ್ಕೊಳ್ಳಿ. ಮತ್ತು ನಿಮ್ಮ
ಫೈನಾನ್ಷಿಯಲ್ ವಿಷಯದಲ್ಲಿ ನೀವು ಸ್ಟೆಬಿಲಿಟಿ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ಸಿಕ್ಕದಕ್ಕೆಲ್ಲ ಖರ್ಚು ಮಾಡೋದು, ಇಲ್ಲ ನಿಮ್ಮ ಫ್ರೆಂಡ್ಸ್ ಕೇಳಿದ್ರು, ಇಲ್ಲ ನಿಮ್ಮ ವೈಫು ಯಾರೋ ಒಬ್ಬರು ಇದು ಮಾಡಿದರು ಅಂತ ಹೇಳಿ ಸುಮ್ಮನೆ ಖರ್ಚು ಮಾಡಬೇಡಿ ಈ ವರ್ಷ. ಸ್ವಲ್ಪ ಅದನ್ನು ಜೋಡಿಸ್ಕೊಂಡು ಯಾವುದಕ್ಕೆ ಉಪಯೋಗಿಸ್ಕೋಬೇಕು, ಯಾವುದಕ್ಕೆ ಬೇಡ ಅನ್ನೋದನ್ನು ಆಲೋಚನೆ ಮಾಡಿ ನೀವು ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಖರ್ಚು ಮಾಡಿ. ಈ ವರ್ಷ ಅರ್ಧದಲ್ಲಿ ನಿಮ್ಮ ಪ್ರೀತಿ ವಿಷಯದಲ್ಲಾಗಲಿ ಮತ್ತೊಂದು ವಿಷಯದಲ್ಲಾಗಲಿ ಸ್ವಲ್ಪ ತೊಂದರೆಗಳು ಕಂಡು ಬರ್ತದೆ. ಬೇರೆಯವ್ರು ಯಾರೋ ಕೆಟ್ಟ ಉದ್ದೇಶದಿಂದ ನನಗೆ ಕಡೆ ಕಾಲು ಕೆರ್ಕೊಂಡೇ ಬರ್ತಾರೆ ನಿಮ್ಮ ಹತ್ರ ಮಾತಾಡೋಕ್ಕೆ, ಜಗಳ ಮಾಡೋಕ್ಕೆ. ಆದರೆ ಅದನ್ನು ನೀವು ಆಲೋಚನೆ ಮಾಡಿ ನೀವು ಅದಕ್ಕೆ ಮಾತಾಡಿ. ಅವರೇನೋ ಒಂದು ಜಗಳ ಮಾಡ್ತಾರೆ ಅಂತ ನೀವು ಜಗಳ ಮಾಡಬೇಡಿ. ನೀವು ಆಲೋಚನೆ ಮಾಡಿ ಸ್ವಲ್ಪ ಪ್ರೀತಿಯಿಂದ ಮಾತಾಡಿ. ನಿಮಗೆ ಎಲ್ಲದರಲ್ಲಿ ಸರಿ ಕಾಣುತ್ತೆ. ಮತ್ತು ವರ್ಷದ ಕೊನೆಯಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗೆ ನೀವು ತಾಳ್ಮೆಯಿಂದ ಮಾಡಿದ್ರಿ ಅಂತ ಹೇಳಿದ್ರೆ ವರ್ಷದ ಕೊನೆಯಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಕ್ಕಿ ನಿಮ್ಮ ಒಂದು ಸಕ್ಸಸ್ ಅನ್ನೋದು ಕಾಣುತ್ತೆ. ಆರೋಗ್ಯ ಕಡೆ ನೀವು ಸ್ವಲ್ಪ ಗಮನ ಕೊಡಿ. ನಿಮ್ಮ ಬರೀ ಸಕ್ಸಸ್ ಬೇಕು ಅಂತ ಹೇಳಿ ಇದು ಮಾಡಬೇಡಿ. ಆರೋಗ್ಯ ಕಡೆ ಗಮನ ಕೊಡಿ. ನಿಯಮಿತವಾಗಿ ಯೋಗ, ಧ್ಯಾನ, ಜಾಗಿಂಗ್, ಎಕ್ಸಸೈಸ್ ಈ ಥರ ಮಾಡಿ ಖುಷಿಯಾಗಿರೋದು ಅಭ್ಯಾಸ ಮಾಡ್ಕೊಳ್ಳಿ. ಇವಾಗ BP ಆಗಲಿ ಏನೊಂದಾಗಲಿ ಎಲ್ಲ ಕಂಟ್ರೋಲ್ ಆಗಿರುತ್ತೆ. ವಿದೇಶ ಪ್ರಯಾಣ, ವಿದೇಶಕ್ಕೆ ಓದೋಕ್ಕೋ ಇಲ್ಲ ಮತ್ತೊಂದು ಬಿಸ್ನೆಸ್ ಮೇಲೆ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಚಾನ್ಸಸ್ ಸ್ವಲ್ಪ ಕಮ್ಮಿ ಇದೆ, ಬಟ್ ಇಲ್ಲ ಅದರಲ್ಲ ಸ್ವಲ್ಪ ಕಮ್ಮಿ ಇದೆ. ಇನ್ನು ವಿದ್ಯಾರ್ಥಿಗಳಿಗೆ ನೀವು ಇದು ಹೇಳಿ ಮಾಡಿಸಿದ ವರ್ಷ ನಿಮಗೆ ಓದೋದ್ರ ವಿಷಯದಲ್ಲಿ ಎಕ್ಸಾಮ್ ರಿಸಲ್ಟ್ಸ್ ನಿಮಗೆ ತುಂಬ ಸಕ್ಸಸ್ ಕಾಣುತ್ತೆ. ಹಂಗಂದ್ಬಿಟ್ಟು ನೀವು ನಿಮ್ಮ ಪ್ರಯತ್ನ ಬಂದ್ಬಿಡಿ ಮುಂದುವರಿಸಿ. ವೃಷಭ ರಾಶಿಯಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಸ್ವಲ್ಪ ಮನೆ ಖರೀದಿ ಮಾಡುವ ಯೋಗ, ಲ್ಯಾಂಡ್ ಖರೀದಿ ಮಾಡುವ ಯೋಗ, ಇಲ್ಲ ಹೊಸ ಬೈಕ್, ಕಾರ್ ಆ ಥರ ನಿಮಗೆ ಖರೀದಿ ಮಾಡುವ ಯೋಗ ಸಮೇತ ಇದೆ. ಇನ್ನು ಅಕ್ಟೋಬರ್ ಬರ್ತಾರೆ ಅಂದರೆ ನಿಮ್ಮ ರಿಲೇಷನಲ್ಲಾಗಲಿ ನಿಮಗೆ ಆಗಲಿ ಮನೆಯಲ್ಲಿ ಮಕ್ಕಳಾಗೋ ಚಾನ್ಸಸ್ ಇರುತ್ತೆ. ಅಂದರೆ ನಿಮ್ಮ ಅಕ್ಕ ತಂಗಿರಿಗೋ ಅಣ್ಣನಿಗೋ ತಮ್ಮನಿಗೋ ಮಕ್ಕಳಾಗೋ ಚಾನ್ಸಸ್ ಇರುತ್ತೆ. ಮತ್ತು ಮನೇಲಿ ಖುಷಿ ಸಂದರ್ಭ ಇರುತ್ತೆ. ಇಲ್ಲ ನಿಮಗೆ ಮದುವೆ ಫಿಕ್ಸ್ ಆಗ್ಬೋದು, ಇಲ್ಲ ನಿಮಗೆ ಹೊಸದಾಗಿ ಒಂದು ರಿಲೇಷನ್ಶಿಪ್ ಬರ್ಬೋದು, ಆ ಚಾನ್ಸಸ್ ಇರುತ್ತೆ ನಿಮಗೆ. ನವೆಂಬರ್ ತಿಂಗಳಲ್ಲಿ ಆರೋಗ್ಯ ಸಮಸ್ಯೆದಲ್ಲಿ ಬಳಕೆ ಮುಂಚೆಯಿಂದ ಸಮಸ್ಯೆಗಳು ಇದ್ದವರಾದರೆ ನಿಮಗೆ ಈ ತಿಂಗಳು ನಿಮ್ಮ ಆರೋಗ್ಯ ಸಮಸ್ಯೆಗಳ ದೂರ ಆಗಿ ನಿಮಗೆ ಸಮಾಧಾನ ಆಗ್ತದೆ. ಇನ್ನು 2025ರಲ್ಲಿ ನೀವು ಅಂದ್ಕೊಂಡಿದ್ದ ಕೆಲಸ ಏನೇನು ಮುಗಿಯೋಕ್ಕಂತೂ ನಾನು ಕಷ್ಟಪಟ್ಟಿದ್ದೀನಿ ಸಿಗುತ್ತೆ ಅನ್ನೋದನ್ನ ನೀವು ಹಾಳಾಗೋದನ್ನು ನೋಡಿರ್ತೀರ. ಏನೋ ಒಂದು ವಿಷಯದಲ್ಲಿ ನೀವು ಸಕ್ಸಸ್ನ ಕಾಣೋಕ್ಕೋಗಿ ಇದಾಗಿರುತ್ತೆ. ಅದೆಲ್ಲ ಹಾಳಾಗೋಕ್ಕೆ ವಿಷಯನೇ ಎರಡೂ ಇಲ್ಲ. ಒಂದು ದೈವ ಬಲ, ಇನ್ನೊಂದು ಜನರ ಕೆಟ್ಟ ಕಣ್ಣು. ನಾವು ನಮ್ಮ ಕುಟುಂಬದವರು, ನಮ್ಮ ಫ್ರೆಂಡ್ಸ್, ಹತ್ತಿರದವರು ಹಾಗೆ ಹಿಂಗೆ ಅಂದ್ಕೊಂಡು ನಮಗೆ ಒಳ್ಳೆಯದನ್ನ ಬಯಸ್ತಾರೆ ಅಂತ ಹೇಳಿ ನಾವು ಪ್ರತಿಯೊಂದು ವಿಷಯನ ನಾವು ಡಿಸ್ಟ್ರಾಕ್ಷನ್ ಮಾಡ್ತಾ ಇರ್ತೀವಿ. ಅದಕ್ಕೆ ಅದು ಅವರ ಕಣ್ಣು ಬೀಳ್ತದೆ ನೋಡಿ. ಆ ಕಣ್ಣು ಒಳ್ಳೆಯದು ಆಗಿರ್ಬೋದು, ಕೆಟ್ಟದ್ದು ಆಗಿರ್ಬೋದು. ಮತ್ತು ನಮ್ಮ ಲೈಫಲ್ಲಿ ಆಲ್ಮೋಸ್ಟ್ ಜನ ನಮಗೆ ಕೆಟ್ಟದ್ದು ಬಯಸೋರು, ಅಂದರೆ ನಮ್ಮ ಮುಂದೆ ಎಲ್ಲರೂ ಬೆಳೆದು ನಿಂತ್ಕೊಡ್ತಾರೆ ಹಾಗೆ ಅನ್ಸೋರು ಇರೋದು. ಅದಕ್ಕೆ ಆದಷ್ಟು ನೀವು ಏನೇ ವಿಷಯದಲ್ಲಾಗಲಿ 2026ರಲ್ಲಿ ಆಗಲಿ ಮುಂದೆ ಆಗಲಿ ನೀವು ಅಂದ್ಕೊಂಡಿದ್ದ ಕೆಲಸ ಅದು ಮುಗಿಯೋವರೆಗೂ ಯಾವನಿಗೂ ಹೇಳಬೇಡಿ. ನಿಮ್ಮ ಮನೆಯವರೇ ಆಗಲಿ ಏನೇ ಆಗಲಿ ಈ ಸೀಕ್ರೆಟಾಗಿ ಮುಗಿಸಿ ನೀವು ಸಕ್ಸಸ್ ಕಂಡಾಗ ಅವರಿಗೆ ಗೊತ್ತಾಗುತ್ತೆ. ಆಮೇಲೆ ಓಕೆ. ಈ ದೈವಬಲ ನಮಗೆ ಯಾವಾಗ ಕೂಡಿ ಬರುತ್ತೆ? ನಾವೇನಾದ್ರು ಪೂಜೆ ಮಾಡ್ತಾ ಇದ್ದೀವಿ, ಬರೋ ದೇವರಿಗೆಲ್ಲ ನಾವು ಪೂಜೆ ಮಾಡ್ತಿದ್ದೀವಿ ಅಂದಾಗ ನಮಗೆ ದೈವಬಲ ಬರೋದಿಲ್ಲ. ನಮ್ಮ 9 ಗ್ರಹ ಸಮೇತ ಕರೆಕ್ಟಾಗಿರೋ ನಮ್ಮ ಜಾತಕದಲ್ಲಿ ಕರೆಕ್ಟಾಗಿರೋ ಜಾಗದಲ್ಲಿ ಕೂತಿದೆ ಅಂದಾಗ ಬರುತ್ತೆ. ಇನ್ನು ನಿಮಗೆ ಈ ವರ್ಷದಲ್ಲಿ ಆರ್ಥಿಕ ಸಮಸ್ಯೆ ಪರಿಹಾರ ಆಗಬೇಕು ಅಂದಾಗ ನೀವು ಪ್ರತಿ ಶುಕ್ರವಾರ ನೀವು ಲಕ್ಷ್ಮೀ ದೇವಿಯ ಆರಾಧನೆ ಮಾಡಬೇಕು. ಲಕ್ಷ್ಮೀ ದೇವಿಯ ವಿಶೇಷ ಮಂತ್ರ ಓಂ ಮಹಾಲಕ್ಷ್ಮಿ ಧೀಮಹಿ. ಇದನ್ನು ನೀವು ಪ್ರತಿ ಪೂಜೆ ಮಾಡೋ ಟೈಮಲ್ಲಿ ನೀವು ಹೇಳಿ ಪ್ರಾರ್ಥನೆ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ನೀವು ಪ್ರತಿ ಶುಕ್ರವಾರ ನಿಮ್ಮ ಆರ್ಥಿಕ ಸಮಸ್ಯೆ ದೂರ ಆಗೋದಕ್ಕೆ ಪ್ರತಿ ಶುಕ್ರವಾರ ನೀವು ಮಹಾಲಕ್ಷ್ಮಿನ ಪೂಜೆ ಮಾಡಬೇಕು. ಮಹಾಲಕ್ಷ್ಮಿಯ ಒಂದು ಮಂತ್ರ ಅಂತ ಹೇಳಿದರೆ ಓಂ ಮಹಾಲಕ್ಷ್ಮಿ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯ. ಇದನ್ನು ನೀವು ಪ್ರತಿನಿತ್ಯ ಜಪ ಮಾಡಿ ಪೂಜೆ ಮಾಡಿ. ಇನ್ನು ವೃಷಭ ರಾಶಿಯವರು ಪ್ರತಿದಿನ ಸೂರ್ಯೋದಯಕ್ಕೆ ಮುಂಚೆ ಎದ್ದು ದೀಪ ಹಚ್ಚಲೇಬೇಕು. ನಿಮ್ಮ ಆರ್ಥಿಕ ಸಮಸ್ಯೆ ದೂರ ಆಗಬೇಕು ಅಂತ ಹೇಳಿದರೆ ಲಕ್ಷ್ಮೀ ಸ್ವರೂಪವಾಗಿರುವ ಗೋಮಾತೆಗೆ ನೀವು ಆರೋಗ್ಯ ಸಮಸ್ಯೆ ಇರೋದು ಸ್ವಲ್ಪ ಹಣ್ಣು ಹಂಪಲು ತಿನ್ನಿಸ್ಕೊಂಡು ಬನ್ನಿ. ಇನ್ನೂ 1 ವರ್ಷದ ನಂತರ 7.5 ಶುರುವಾಗೋದ್ರಿಂದ ಸ್ವಲ್ಪ ನಿಮ್ಮ ರಾಶಿಯಲ್ಲಿ ಶನಿ ಗ್ರಹ ಇರೋರು ನೀವು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಎಲ್ಲೆಣ್ಣೆ ದೀಪ ಹಚ್ಕೊಂಡು ಬನ್ನಿ, ನಿಮಗೆ ಒಳ್ಳೆಯದಾಗುತ್ತೆ. ಇನ್ನು ಪ್ರತಿನಿತ್ಯ ನಮ್ಮಲ್ಲಿ ಜಗಳ ಆಗ್ತಿದೆ, ಕಲಹಗಳಾಗ್ತಿದೆ ಅನ್ನೋರು ನಿಮ್ಮ ಮನೆ ಎದುರುಗಡೆ ಮುಖ್ಯ ಬರಬೇಕಾದ್ರೆ ಗುಲಾಬಿ ಗಿಡ ನೆಡಿ. ಇನ್ನು ನಿಮ್ಮ ರಾಶಿಯ ಅನುಕೂಲವಾಗಿ ನೀವು ಹವಳಗಳನ್ನ ಬೆಳೆಸೋದು ಸಮೇತ ನಿಮಗೆ ಶುಭ ಕೊಡುತ್ತೆ. ಈ ಒಂದೊಂದು ವಿಷಯ ನೀವು ಗಮನವಿಟ್ಟು ನೀವು ನೋಡ್ಕೊಂಡು ಪಾಲಿಸ್ಕೊಂಬರ್ತು ಅಂತ ಅಂದರೆ ನಿಮಗೆ ಈ ವರ್ಷ ತುಂಬ ಸಕ್ಸಸ್ ಕಾಣುತ್ತೆ. ಎಲ್ಲರಿಗೂ ಒಳ್ಳೆಯದಾಗುತ್ತೆ. ನಿಮಗೆ ಒಳ್ಳೆಯದಾಗಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ನಾನು ನಮಸ್ತೆ.